ಕೆಂಪಾದ ಕಣ್ಣಿಗೆ ಇರುವಂತಹ ಸಾಮಾನ್ಯವಾದ ಕಾರಣವೇನೆಂದರೆ ಕಣ್ಣಿನ ಎಲರ್ಜಿ. ಅದು ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುಷಮಾ ಸೂರಂ, ಕನ್ಸಲ್ಟೆಂಟ್ ಆಫ್ಥಲ್ಮಾಲಜಿಸ್ಟ್. ಕಣ್ಣಿನ ಎಲರ್ಜಿಗೆ ಇರುವಂತಹ ಕಾರಣಗಳು ಏನಂದರೆ ಧೂಳು ಅಥವಾ ಪಾಲಿನ್ ಡಸ್ಟ್ ಅಥವಾ ಸಾಕು ಪ್ರಾಣಿಗಳ ಕೂದಲಿಂದ ಬರಬಹುದು, ಅಥವಾ ಸೀಸನಲ್ ವೇರಿಯೇಷನ್ಸ್ ಅಂದರೆ ವಸಂತ ಋತು, ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರೋಕ್ಕೆ ಚಾನ್ಸ್ ಇರುತ್ತೆ. ಕೆಲವರಿಗೆ ಥ್ರೂಔಟ್ ದ ಇಯರೂ ಈ ಸಿಂಪ್ಟಮ್ಸ್ ಕಾಣಿಸ್ತಿರ್ತವೆ. ಈ ಕಣ್ಣಿನ ಎಲರ್ಜಿ ಸಿಂಪ್ಟಮ್ಸ್ ಹೇಗಿರ್ತವೆ? ಕಣ್ಣಿನ ಉರಿ, ಕೆಂಪಾಗುವುದು, ತುರಿಕೆ ಇರೋದು, ನೀರು ಸುರಿತಾ ಇರೋದು, ರೋಪಿ ಡಿಸ್ಚಾರ್ಜ್ ಅಂದರೆ ದಾರ ಎಳೆಯುವಂತೆ ಗೀಜು ಕಟ್ಟುವುದು, ಮತ್ತು ಕಣ್ಣಿನ ಬಿಳಿಯಾದ ಭಾಗ ಮಣ್ಣಿನ ಬಣ್ಣದಂತೆ ಕಾಣೋದು. ಈ ಥರ ಸಿಂಪ್ಟಮ್ಸ್ ಇರ್ತವೆ. ಇದಕ್ಕೆ ಚಿಕಿತ್ಸೆ ಹೇಗೆ ಇರುತ್ತೆ? ಚಿಕಿತ್ಸೆ ವ್ಯಾಧಿ ತೀವ್ರತೆ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಮೈಲ್ಡ್ ಕೇಸಸ್ಸಲ್ಲಿ ಬರೀ ಲುಬ್ರಿಕೇಟಿಂಗ್ ಡ್ರಾಪ್ಸಿಂದನೇ ಇಂಪ್ರೂವ್ ಆಗಬಹುದು. ಸಿವಿಯರ್ ಕೇಸಸ್ಸಲ್ಲಿ ಸ್ಟೀರಾಯ್ಡ್ ಐ ಡ್ರಾಪ್ಸ್, ಇಂಜೆಕ್ಷನ್ಸ್, ಸೈಕ್ಲೋಸ್ಪೋರಿನ್ ಮತ್ತು ಆ್ಯಂಟಿಹಿಸ್ಟಮಿನಿಕ್ ಡ್ರಾಪ್ಸಿಂದನೂ ವೈದ್ಯರ ಸಲಹೆಯಂತೆ ತಗೋಬೇಕಾಗತ್ತೆ. ಸಿವಿಯರ್ ಕೇಸಸ್ಸಲ್ಲಿ ಕಣ್ಣು ಉಜ್ಜಿರೋದರಿಂದ ಮತ್ತು ಎಲರ್ಜಿಯಿಂದನೂ ಕಾರ್ನಿಯಾ ಡ್ಯಾಮೇಜ್ ಆಗೋಕ್ಕೇನು ಚಾನ್ಸ್ ಇರುತ್ತೆ. ಸ್ಟೀರಾಯ್ಡ್ ರೆಸ್ಪಾಂಡರ್ಸಲ್ಲಿ ಸ್ಟೀರಾಯ್ಡ್ ಯೂಸ್ ಮಾಡಿರೋದರಿಂದ ಗ್ಲಕೋಮಾನು ಬರೋಕ್ಕೆ ಚಾನ್ಸ್ ಇರುತ್ತೆ. ನೆನ್ಪಿಡಿ, ಇದು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಅಂದರೆ 6 to 12 ಇಯರ್ಸ್ ಇರೋ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಅವ್ರಿಗೆ ಏಜ್ ಆಗ್ತಾ ಆಗ್ತಾ ಎಲರ್ಜಿ ಸಿಂಪ್ಟಮ್ಸೂ ಕಡಿಮೆ ಆಗ್ತಿರ್ತವೆ. ಒಂದ್ಸಲ ನಾವು ಎಲರ್ಜಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಮತ್ತೆ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಎಲರ್ಜನ್ಗೆ ನೀವು ಸೆನ್ಸಿಟಿವ್ ಇದ್ದೀರೋ ಆ ಎಲರ್ಜನ್ಸ್ಗೆ ಎಕ್ಸ್ಪೋಸ್ ಆಗಿರೋದ ತಕ್ಷಣ ನಿಮಗೆ ಎಲರ್ಜಿ ಸಿಂಪ್ಟಮ್ಸ್ ಬಂದೇ ಬರ್ತವೆ. ಆ ಎಲರ್ಜನ್ಸ್ಗೆ ಎಕ್ಸ್ಪೋಸ್ ಆಗುವುದು ಅವಾಯ್ಡ್ ಮಾಡೋದು ಒಳ್ಳೆ ವಿಷಯ, ಬಟ್ ಅದು ಯಾವಾಗಲೂ ಸಾಧ್ಯವಾಗಲ್ಲ.